ಜೂನ್ ತಿಂಗಳಿನಲ್ಲಿ ಈ 5 ರಾಶಿಯವರಿಗೆ ಶುಕ್ರ ದೆಸೆ ಗೋಲ್ಡನ್ ಟೈಮ್ ಆರಂಭ. ಹೌದು, ಈ ತಿಂಗಳ ಕೊನೆಯಲ್ಲಿ ಮೇಷ ರಾಶಿಯಲ್ಲಿ ಶುಕ್ರ ಸಂಚಾರ ನಡೆಯಲಿದೆ. ಶುಕ್ರನು 23 ದಿನಗಳ ಕಾಲ ಒಂದು ರಾಶಿಯಲ್ಲಿದ್ದು ಪ್ರಸ್ತುತ ತನ್ನ ಉಚ್ಚ ರಾಶಿ ಮೀನ ರಾಶಿಯಲ್ಲಿ ಕುಳಿತಿದ್ದಾನೆ. ಶುಕ್ರನು ಮೇ 31ರಂದು ಬೆಳಗ್ಗೆ 11:32ಕ್ಕೆ ಮೇಷ ರಾಶಿಯಲ್ಲಿ ಸಾಗ್ತಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ಶುಭ ಗ್ರಹವೆಂದು ಪರಿಗಣಿಸಲಾದ ಶುಕ್ರನನ್ನ ಸಂತೋಷ, ಸೌಂದರ್ಯ, ಆನಂದ ಮತ್ತು ಐಷಾರಾಮಿ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಶುಭ ಸ್ಥಳದಲ್ಲಿ ಕುಳಿತಿರುವ ಶುಕ್ರನು ಸ್ಥಳೀಯರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಒದಗಿಸ್ತಾನೆ ಮತ್ತು ಗರಿಷ್ಠ ಪ್ರಯೋಜನಗಳನ್ನು ನೀಡುತ್ತಾನೆ. ಹೌದು, ಶುಕ್ರ ಸಂಚಾರವು ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ, ಯಾಕಂದರೆ ಅದು ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯ ಮೇಲೆ ಪರಿಣಾಮ ಬೀರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮೇಷ, ಮಿಥುನ ಮತ್ತು ಕರ್ಕಟಕ ರಾಶಿಯಲ್ಲಿ ಶುಕ್ರ ಸಂಚಾರದಿಂದಾಗಿ ಈ ಕೆಲ ರಾಶಿಯ ಜನರು ಸಂಪತ್ತಿನ ಲಾಭವನ್ನು ಪಡಿತಾರೆ. ಆ ರಾಶಿಗಳು ಯಾವುವು ಅನ್ನೋದನ್ನು ತಿಳಿಯೋಣ. ಅದಕ್ಕೂ ಮುನ್ನ ಮಾತೆ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಭಕ್ತಿಯಿಂದ ಲೈಕ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲಿ ಹೋದರೂ ಬಗೆಹರಿಸಲು ಆಗದ ಸಮಸ್ಯೆಗಳು ಇದ್ದರೆ ಎಲ್ಲಿ ಕಾಣುತ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಹೌದು, ಜೂನ್ ತಿಂಗಳಿನಲ್ಲಿ ಅದೃಷ್ಟ ಪಡಿತಿರುವ ಮೊದಲನೇ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಶುಕ್ರ ಸಂಚಾರವು ಸೌಕರ್ಯ ಮತ್ತು ಸೌಲಭ್ಯಗಳನ್ನು ಹೆಚ್ಚಿಸುತ್ತದೆ. ಶುಕ್ರನು ಕರ್ಕಟಕ ರಾಶಿಯ 10ನೇ ಮನೆಯಲ್ಲಿ ಸಾಗ್ತಾನೆ ಮತ್ತು ಜೀವನದಲ್ಲಿ ಸಮತೋಲನವನ್ನು ಸೃಷ್ಟಿಸ್ತಾನೆ. ಕರ್ಕಟಕ ರಾಶಿಯವರಿಗೆ ಉದ್ಯೋಗ ಬದಲಾವಣೆಗೆ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಿದೆ. ಇದರೊಂದಿಗೆ ನಿಮ್ಮ ಗಳಿಕೆ ಮತ್ತು ವೆಚ್ಚಗಳ ನಡುವೆ ಸಮತೋಲನ ಇರುತ್ತದೆ. ಈ ಅವಧಿಯಲ್ಲಿ ನೀವು ಉತ್ತಮ ಲಾಭ ಗಳಿಸ್ತೀರಾ. ದಾಂಪತ್ಯ ಜೀವನದಲ್ಲಿ ಸಂತಸ ಇರುತ್ತೆ. ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ. ಈ ತಿಂಗಳು ನಿಮ್ಮ ಮನಸ್ಸು ಸಂತಸವಾಗಿರುತ್ತೆ. ಎರಡನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರು ಶುಕ್ರ ಸಂಚಾರದಿಂದ ಐಷಾರಾಮಿಯನ್ನು ಆನಂದಿಸ್ತಾರೆ. ನಿಮ್ಮ ಜೀವನದಲ್ಲಿ ಸೌಕರ್ಯಗಳು ಮತ್ತು ಐಷಾರಾಮಿಗಳು ಹೆಚ್ಚಾಗ್ತವೆ ಮತ್ತು ನಿಮ್ಮ ಕೆಲಸ ಯಶಸ್ವಿಯಾಗ್ತದೆ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಶುಕ್ರ ಸಂಚಾರ ಅನುಕೂಲಕರವಾಗ್ತದೆ. ಕಲೆ, ಫ್ಯಾಷನ್, ಚಲನಚಿತ್ರ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಿದ್ದವರಿಗೆ ವಿಶೇಷ ಯಶಸ್ಸನ್ನು ಪಡಿತಾರೆ. ಕುಟುಂಬದಲ್ಲಿನ ವಾತಾವರಣವು ಉತ್ತಮವಾಗ್ತಾ ಹೋಗುತ್ತೆ. ವಿಶೇಷವಾಗಿ ಅವಿವಾಹಿತ ಜನರಿಗೆ ಸುಂದರವಾದ ಸಂಬಂಧ ಬರುವ ಸಾಧ್ಯತೆ ಹೆಚ್ಚಿದೆ. ಮೂರನೆಯದಾಗಿ ಮಿಥುನ ರಾಶಿ. ಈ ತಿಂಗಳು ಶುಕ್ರನು ಮಿಥುನ ರಾಶಿಯವರಿಗೆ ಹಲವು ವಿಷಯಗಳಲ್ಲಿ ಪ್ರಯೋಜನವನ್ನು ನೀಡ್ತಾನೆ. ಶುಕ್ರನು ಮಿಥುನ ರಾಶಿಯ 11ನೇ ಮನೆಯಲ್ಲಿ ಸಾಗ್ತಾನೆ. ಇದರಿಂದಾಗಿ ನೀವು ಅಪೇಕ್ಷಿತ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಶುಭ ಅವಕಾಶಗಳು ಲಭ್ಯ ಇರುತ್ತದೆ. ಇದು ಲಾಭವನ್ನು ತರುತ್ತದೆ. ಶುಕ್ರನು ಈ ತಿಂಗಳು ಅಪಾಯ ತೆಗೆದುಕೊಳ್ಳುವವರ ಮೇಲೆ ಶುಭ ದೃಷ್ಟಿಯನ್ನು ಹೊಂದಿರುತ್ತಾನೆ. ನೀವು ಉತ್ತಮ ಲಾಭವನ್ನು ಪಡಿತೀರಿ. ನೀವು ಹಣ ಗಳಿಸೋದಲ್ಲದೆ ಅದನ್ನು ಉಳಿಸುವಲ್ಲಿಯೂ ಯಶಸ್ವಿಯಾಗ್ತೀರಿ. ಈ ತಿಂಗಳು ಮದುವೆ ಆದವರಿಗೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಇರ್ತದೆ. ನಾಲ್ಕನೆಯದಾಗಿ ಸಿಂಹ ರಾಶಿ. ಶುಕ್ರ ಸಂಚಾರದಿಂದಾಗಿ ಸಿಂಹ ರಾಶಿಯ ಜನರಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭದ ಅವಕಾಶಗಳು ಈ ಜೂನ್ ತಿಂಗಳಲ್ಲಿ ಸಿಗ್ತವೆ. ಸಿಂಹ ರಾಶಿಯಲ್ಲಿಯೂ ಶುಕ್ರ 10ನೇ ಮನೆಗೆ ಪ್ರವೇಶಿಸ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಸಿಂಹ ರಾಶಿಯವರಿಗೆ ಜೂನ್ನಲ್ಲಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಸಿಗ್ತವೆ. ಇದರೊಂದಿಗೆ ಹಣ ಪಡೆಯಲು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗ್ತವೆ. ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನೀಡುವ ಒಪ್ಪಂದಗಳನ್ನು ನೀವು ಪಡಿತೀರಿ. ಇದರೊಂದಿಗೆ ನೀವು ಹಣವನ್ನು ಉಳಿಸಲು ಸಹ ಸಾಧ್ಯವಾಗ್ತದೆ. ಕುಟುಂಬ ಸದಸ್ಯರ ನಡುವೆ ಸಮನ್ವಯವು ಉತ್ತಮವಾಗಿರ್ತದೆ. ನೀವು ಮದುವೆ ಆಗಿದ್ರೆ ನಿಮ್ಮ ಸಂಗಾತಿಯ ಬೆಂಬಲವನ್ನು ಪಡಿತೀರಾ ಮತ್ತು ಆರೋಗ್ಯವು ಉತ್ತಮವಾಗಿರ್ತದೆ. ಐದನೆಯದಾಗಿ ತುಲಾ ರಾಶಿ. ಶುಕ್ರ ಸಂಚಾರವು ತುಲಾ ರಾಶಿಯವರಿಗೆ ಹೊಸ ಸಂಪರ್ಕಗಳನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಶುಕ್ರನು ತುಲಾ ರಾಶಿಯ 7ನೇ ಮನೆಯಲ್ಲಿ ಸಾಗ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ತುಲಾ ರಾಶಿಯವರು ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಸಾಧಿಸಲು ಪ್ರಯತ್ನ ಮಾಡಬೇಕು. ಇದರಿಂದ ನೀವು ಹೊಸ ಜವಾಬ್ದಾರಿಗಳನ್ನು ಪಡೆದುಕೊಳ್ತೀರಾ. ಇದರೊಂದಿಗೆ ನೀವು ವ್ಯವಹಾರದಲ್ಲಿಯೂ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ವ್ಯಾಪಾರ ಸಂಬಂಧಗಳಲ್ಲಿ ಸಮತೋಲನ ಇರುತ್ತದೆ. ಅದೇ ಸಮಯದಲ್ಲಿ ಕುಟುಂಬದಲ್ಲಿ ಸೌಕರ್ಯಗಳು ಹೆಚ್ಚಾಗ್ತವೆ. ಮದುವೆ ಆದವರಿಗೆ ಸಂಗಾತಿಯೊಂದಿಗಿನ ಸಂಬಂಧವು ಸಿಹಿಯಾಗಿರ್ತದೆ. ಈ ತಿಂಗಳು ನೀವು ಮೃದುವಾದ ಮಾತಿನಿಂದ ಜನರನ್ನ ಮೆಚ್ಚಿಸಿ ಇದರಿಂದ ನಿಮಗೆ ಲಾಭ ಪಡೆಯಲು ಸಾಧ್ಯವಾಗ್ತದೆ. ಧನ್ಯವಾದಗಳು.